कृष्णाय यादवेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ओं व्यासाय भवनाशाय श्रीशाय गुणराशे हृदयाय शुद्धविद्याय मध्वाय च नमो नमः। श्रीगुरुभ्यो नमः। हरिः ओಂ। ನಮಸ್ಕಾರ ನಮಸ್ಕಾರ. ಸೊ ಮೊನ್ನೆ ಏನೆಲ್ಲಾಗಿದೆ ಅಂತ ಹೇಳಿದ್ರೆ ಮಧ್ವರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ದೇವತೆಗಳು ಕೂಡ ಅವರು ಸರ್ವಜ್ಞರು, ಅವರ ಯೋಗ್ಯತೆಗೆ ಸರಿಯಾಗಿ ಎಲ್ಲ ತಿಳಿದವರಾಗಿಯೂ ಅವರು ಯಾವುದಾದ್ರೂ ಒಂದು ಕಾರಣಕ್ಕಾಗಿ ಮನುಷ್ಯ ಅವತಾರ ಮಾಡಿದರೆ ಅವರು ಮನುಷ್ಯ ಅವತಾರ ಮಾಡಿದ ಮೇಲೆ ನರವತ್ ಪ್ರವೃತ್ತಿ. ಸೊ ನರೇಶು ಜನನೇ ಮನುಷ್ಯಾವತಾರ ಮಾಡಿದರೆ ನರೇಶು ಪ್ರವೃತ್ತಿ ಅಂದರೆ ನರವತ್ ಪ್ರವೃತ್ತಿ, ಮನುಷ್ಯರ ಹಾಗೆ ಇರಬೇಕು. ಸೊ ಮನುಷ್ಯ ಲೋಕದಲ್ಲಿರುವಂಥ ಧರ್ಮಗಳಿಗೆ ಸರಿಯಾಗಿ ಇರಬೇಕು ಅಂತೇಳಿದರೆ ಯಥಾ ವಯಸ್ಸಿ ಯಥಾ ಕುಲೆ ಅಂತ ಹೇಳ್ಕೊಂಡು ಮೊದಲು ಹೇಳಿದ್ದನ್ನೇ ಮತ್ತೆ ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ, ಜ್ಞಾನಾದಿಗೂಹನಂ ಉತ ಅಧ್ಯಯನಾದಿರತ್ರ, ಇಲ್ಲಿ ಉಪನಯನ ಆಗುವಂಥದ್ದು ಆಗಬೇಕು, ಆಮೇಲೆ ಗುರುಕುಲಕ್ಕೆ ಹೋಗುವಂಥದ್ದು ಹೋಗಬೇಕು, ವೇದಾಧ್ಯಯನ ಮಾಡಬೇಕು. ಸೊ ಎಲ್ಲ ತಿಳಿದಿದ್ದರೂ ತನಗೆ ತಿಳಿದಿದೆ ಅನ್ನುವಂಥದ್ದು ಅದು ಗೂಹನಂ ಅಂತೇಳಿದರೆ ಅದು ಗುಪ್ತವಾಗಿಯೇ ಇರುವಂಥದ್ದು, ಅದು ಯಾರಿಗೂ ಹೇಳಲಿಕ್ಕಿಲ್ಲ. ಇಲ್ಲಿ ಎಲ್ಲರ ಹಾಗೆ ಮುಂದೆ ಹೋಗ್ತಾ ಇರಬೇಕು. ಸೊ ಇದನ್ನು ತಿಳಿಸ್ಲಿಕ್ಕೋಸ್ಕರ ಮತ್ತು ಇದು ಮೊದಲೇ ಹೇಳಿದ್ದು ವಿಷಯ ಅದು ಮರ್ತು ಹೋಗದ ಹಾಗೆ ತತ್ ಜ್ಞಾಪನಾರ್ಥಂ ಅವಸತ್ ಭಗವಾನ್ ಗುರೌಚ. ಸೊ ಅದನ್ನು ಮತ್ತೆ ಮತ್ತೆ ತಿಳಿಸಿ ಅಂತೇಳಿದರೆ ಏನಾಗ್ತದೆ, ಅದು ಗಟ್ಟಿ ಆಗ್ತದೆ ಅಂತೇಳಿದರೆ ಇದು ಸಾರ್ವಕಾಲಿಕವಾಗಿ ಇದನ್ನು ಪಾಲಿಸತಕ್ಕದ್ದು ಅನ್ನುವಂಥದ್ದು ದೇವತೆಗಳಿಗೆ ಶಿಕ್ಷಣ ಅನ್ನುವ ರೀತಿಯಲ್ಲಿ ಇದನ್ನು ಹೇಳಿದ್ದಾರೆ, ಅದನ್ನು ಮಾಡಿಕೊಂಡು ಬಂದಿದ್ದಾರೆ ಭಗವಂತ. ಆ ನಂತರ ಅಲ್ಲಿ ಗುರುಕುಲದಲ್ಲಿ ಕೃಷ್ಣ ಬಲರಾಮರದ್ದು ವಿದ್ಯಾಭ್ಯಾಸ ಮುಗೀತು. ವಿದ್ಯಾಭ್ಯಾಸ ಮುಗಿದ ಕೂಡಲೇ ಗುರುದಕ್ಷಿಣೆ ಅಂತ ಹೇಳ್ಕೊಂಡು ಗುರುಪತ್ನಿ ಹೇಳಿದ ಏನು ವಿಷಯ ಅಂತೇಳಿದರೆ, ಒಬ್ಬನೇ ಮಗ ಇದ್ದದ್ದು, ಆ ಮಗ ಸತ್ತೋಗಿದ್ದಾನೆ, ಅದನ್ನು ಹೇಗಾದರೂ ಅವನನ್ನು ರಕ್ಷಣೆ ಮಾಡಲಿಕ್ಕೆ ನಿಮ್ಮಿಂದ ಆದರೆ ಅದು ನಮಗೆ ದೊಡ್ಡ ಒಂದು ದಕ್ಷಿಣೆ ಆಗ್ತದೆ ಅನ್ನುವಂಥದ್ದು ಹೇಳಿದಾಗ ಹಾಗೇ ಆಗಲಿ ಅಂತ ಹೇಳ್ಕೊಂಡು ಆ ಗುರುಪುತ್ರನನ್ನು ಏನು ಮಾಡಿದರು, ಸಮುದ್ರದಲ್ಲಿ ಮುಳುಗಿ ಸತ್ತಿದ್ದಾನೆ ಅಂತ ಸಮುದ್ರ ತೀರಕ್ಕೆ ಮೊದಲು ಬರ್ತಾರೆ. ಅಲ್ಲಿಂದ ವರುಣರ ಎಲ್ಲ ವಿಷಯ ಹೇಳ್ತಾನೆ. ಅವ ಪಂಚಜನ ಅಂತ ರಾಕ್ಷಸ ಅಂತ ತಿಳ್ಕೊಂಡು ಅವನನ್ನು ಹುಡುಕಿಕೊಂಡು ಅವನು ಸಿಕ್ಕಿದ ಕೂಡಲೇ ಅವನ ಹೊಟ್ಟೆ ಬಗ್ದರೆ ಪಾಂಚಜನ್ಯ ಶಂಖ ಸಿಗ್ತದೆ, ಆದರೆ ಗುರುಪುತ್ರ ಸಿಗಲಿಲ್ಲ. ಅಲ್ಲಿಂದ ಆ ಪಾಂಚಜನ್ಯ ಶಂಖವನ್ನು ಊದಿ ಆಮೇಲೆ ಯಮಪುರಿಯಲ್ಲಿ ಯಮಧರ್ಮರಾಯನಿಂದ ಆ ಮಗನನ್ನು ಪಡೆದು ಅಂತೇಳಿದರೆ ಕರ್ಮಾನುಸಾರವಾಗಿ ಅವನು ಎಲ್ಲಿಗೆ ಹೋಗಬೇಕು, ಸೊ ಅದನ್ನೆಲ್ಲ ಮರೆತು ಬಿಟ್ಟು ಯಮಧರ್ಮರಾಯ ಅವನನ್ನು ನಮಗೆ ಒಪ್ಪಿಸು, ಯಾಕೆ ಅಂತೇಳಿದರೆ ನಾನು ಯಾರಿಗೂ ಮಾತು ಕೊಟ್ಟಿದ್ದೇನೆ, ಗುರುದಕ್ಷಿಣೆಯಾಗಿ ಕೊಡಬೇಕಾಗಿದೆ, ಆದ್ದರಿಂದ ಆ ಗುರುಪುತ್ರನನ್ನು ನನಗೆ ಕೊಡು ಅಂತ ಹೇಳ್ಕೊಂಡು ಎಲ್ಲ ಯಾವುದು ನಿಯಮಗಳಿದೆಯೋ ಭಗವಂತನಿಗೆ ಅಂಥ ಸಮಯ ಬಂದಾಗ ಭಗವಂತ ಆ ನಿಯಮಗಳನ್ನು ಕೂಡ ಮೀರಿ ನಿಂತು ಅಂತೇಳಿದರೆ ತಾನು ಸರ್ವ ಸ್ವತಂತ್ರ, ತಾನೊಬ್ಬನೇ ಸರ್ವ ಸ್ವತಂತ್ರ ಇರುವಂಥದ್ದು. ತಾನು ಸರ್ವ ಸ್ವತಂತ್ರ ಆದರೂ ಭಗವಂತನ ವಿನಾಕಾರಣ ಯಾವ ನಿಯಮವನ್ನು ಉಲ್ಲಂಘನೆ ಮಾಡುವುದಿಲ್ಲ. ಅಂತಹ ಪ್ರಬಲವಾದ ಕಾರಣ ಇದ್ದರೆ ಮಾತ್ರ ಆ ನಿಯಮವನ್ನು ಸ್ವಲ್ಪ ಸಡಿಲಿಸಿ ಆ ಕೆಲಸವನ್ನು ಅಂತೇಳಿದರೆ ಭಗವಂತನಿಂದ ಆಗದೇ ಇರುವಂತಹ ಯಾವ ಕೆಲಸ ಇಲ್ಲ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಆ ಕೆಲಸ ಮಾಡಿ ಗುರುದಕ್ಷಿಣೆಯನ್ನು ಕೊಟ್ಟಾಯಿತು. ಬಹಳ ಖುಷಿಯಾಗಿದೆ ಗುರುಗಳಿಗೆ, ಗುರುಪತ್ನಿ ಇಬ್ಬರಿಗೂ ಕೂಡ. ಆಮೇಲಿಂದ ಬಲರಾಮ ಶ್ರೀಕೃಷ್ಣರು ಎಲ್ಲಿಗೆ ಬಂದಿದ್ದಾರೆ, ಮಧುರೆಗೆ ಬಂದಿದ್ದಾರೆ. ಮಧುರೆಯ ಜನರು ಬಹಳ ಖುಷಿ ಅಂತಿದ್ದಾರೆ. ಬಹಳ ಒಳ್ಳೆಯ ರೀತಿಯಿಂದ ಕೃಷ್ಣ ಬಲರಾಮರಿಗೆ ಏನು ಮಾಡ್ತಾರೆ, ಅರ್ಚನೆ ಪೂಜೆ ಮಾಡ್ತಾ ಇದ್ದಾರೆ ಅಂತೇಳಿದರೆ ಬಹಳ ಸಂತೋಷ, ಬಹಳ ಭಕ್ತಿ ಭಾವದಿಂದ ಇದ್ದಾರೆ ಅನ್ನುವಂಥದ್ದು ಅಲ್ಲಿವರೆಗಾಗಿದೆ. ಈಗ 6ನೇ ಶ್ಲೋಕವೇಲಾರೆ. ಸರ್ವೇ ಪೀತೆ ಪತಿಮವಾಪ್ಯ ಹರಿಂ ಪುರಾಭಿ ಸಪ್ತಾ ಹಿ ಭೋಜಪತಿನಾ ಮುಮುದುರ್ನಿರಾಂತಂ ಕಿಂ ವಾಚ್ಯಮತ್ರ ಸುತಮಾಪ್ಯ ಹರಿಂ ಸ್ವಮಿತ್ರೋಃ ಯತ್ರ ಕಿರಸ್ಯ ಸುಜನಸ್ಯ ಬಭುವ ಮೋದಃ. ಮುಂದಿನ 3 ಶ್ಲೋಕದಲ್ಲಿ
ಕೃಷ್ಣನ ಬರುವಿಕೆ ಹಾಗೂ ಇರುವಿಕೆಯಿಂದ ಮಧುರಾಪಟ್ಟಣದ ಜನರು ಹೇಗೆ ಸಂತೋಷಪಟ್ಟರು ಹಾಗೂ ಮಧುರಾಪಟ್ಟಣ ಯಾವ ರೀತಿ ಇತ್ತು ಅಂತ ತಿಳಿಸ್ತಾ ಇದ್ದಾರೆ. ಮಧುರಾಪಟ್ಟಣದಲ್ಲಿ ಮುಂಚೆ ಕಂಸನ ಆಡಳಿತದಲ್ಲಿ ಜನರೆಲ್ಲ ಬಹು ಕಷ್ಟವನ್ನು ಅನುಭವಿಸುತ್ತಾ ಸಂಕಟದಲ್ಲಿದ್ದರು. ಆದರೆ ಈಗ ಶ್ರೀಕೃಷ್ಣನ ಬರುವಿಕೆ ಹಾಗೂ ಇರುವಿಕೆಯಿಂದಾಗಿ ಅವರೆಲ್ಲ ಅತ್ಯಂತ ಸಂತುಷ್ಟರಾದರು. ಯಾವಾಗ ಎಲ್ಲಾ ಜನರಿಗೂ ಸಂತೋಷವಾಯಿತು ಆವಾಗ ಶ್ರೀಹರಿಯನ್ನೇ ಮಗನನ್ನಾಗಿ ಪಡೆದ ಮಾತಾಪಿತೃಗಳಿಗೆ ಸಂತೋಷವಾಯಿತು ಅಂತ ಬೇರೆ ಬಗ್ಗೆ ಹೇಳಬೇಕೆ ಅಂತ ಹೇಳಿ ಆಚಾರ್ಯರು ಕೇಳ್ತಾ ಇದ್ದಾರೆ. ಸರ್ವೇಪಿ ತೇ ಪತಿಮವಾಪ್ಯ ಹರಿಂ ಪುರಾಹಿ ತಪ್ತಾ ಹಿ ಭೋಜಪತಿನ ಮುಮುದುರ್ನಿತಾಂ ತಂ ಕಿಂ ವಾಚ್ಯಂ ಅತ್ರ ಸುತಂ ಆಪ್ಯ ಹರಿಂ ಸ್ವಪಿತ್ರೋಃ ಯತ್ರಾಖಿಲಸ್ಯ ಸುಜನಸ್ಯ ಬಭೂವ ಮೋದಃ. ಸರ್ವೇಪಿ ಮಧುರಾಪಟ್ಟಣಕ್ಕೆ ಬಂದಿದ್ದಾರೆ. ಮಧುರಾಪಟ್ಟಣದಲ್ಲಿ ಸರ್ವೇಪಿ ಎಲ್ಲ ಜನರು, ಮಧುರಾಪಟ್ಟಣದಲ್ಲಿರುವಂಥ ಜನರು, ಸುತ್ತಮುತ್ತಲೇ ಯಾವುದರಲ್ಲಿ ಜಾನಪದದಲ್ಲಿರುವಂಥ ಜನರು ಎಲ್ಲರೂ ಬರುವುದು ನೋಡುವುದೇ ಅಂತೇಳಿದರೆ ತಮ್ಮ ಪ್ರೀತಿಯ ತಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸಿದ ಆ ಭಗವಂತನ ಅವರಿಗೆ ದರ್ಶನ ಆಗ್ತದೆ ಅಂತೇಳಿದರೆ ಅಹೋಭಾಗ್ಯ ಅಂಥೇಳಿ ಎಲ್ಲರೂ ಬಂದು ಕಣ್ತುಂಬ ನೋಡಿ ದರ್ಶನ ಪಡೆದು ಹೋಗ್ತಾ ಇದ್ದಾರೆ, ಕೃತಾರ್ಥರಾಗ್ತಾ ಇದ್ದಾರೆ. ಸರ್ವೇಪಿ ಎಲ್ಲರೂ ಕೂಡ ತೇ ಅವರುಗಳು ಹರಿಂ ಪತಿಂ ಅವಾಪ್ಯ ಅಂತೇಳಿದರೆ ನಮ್ಮ ಒಡೆಯ, ನಮ್ಮ ತಾರನಹಾರ, ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿದವನು ಅಂತೇಳಿದರೆ ಅಂತಹ ಕಂಸನ ದುರುಳನ ಆಡಳಿತದಿಂದ ತಪ್ಪಿಸಿ ಪುನಃ ಒಳ್ಳೆಯ ಆಡಳಿತಕ್ಕೆ ಕೊಟ್ಟು ಒಪ್ಪಿಸಿರುವಂತಹ ಭಗವಂತ ಶ್ರೀಕೃಷ್ಣ ತಾನೂ ರಾಜ ಆಗಲಿಲ್ಲ, ಯಾರು ರಾಜನೋ ಅವನಿಗೆ ಪುನಃ ಒಪ್ಪಿಸಿ, ಅಜ್ಜನಿಗೆ ಪುನಃ ಒಪ್ಪಿಸಿ, ಯಾರು ಉಗ್ರಸೇನನಿಗೆ, ಅಂತಹ ಮಹಾತ್ಮ ಶ್ರೀಕೃಷ್ಣ ಪರಮಾತ್ಮ ಹರಿಂ ಪತಿಂ ಅವಾಪ್ಯ, ಹರಿಂ ಪತಿಂ ಅವಾಪ್ಯ ಅಂತೇಳಿದರೆ ಭಗವಂತನನ್ನು ಪಡೆದಿದ್ದಾರೆ ಒಡೆಯನನ್ನಾಗಿ ಅಂತೇಳಿದರೆ. ಏನಿದ್ರೂ ಕೂಡ ಶ್ರೀಕೃಷ್ಣನನ್ನು ಮೀರಿ ಯಾವುದೂ ಮಾಡುವುದಿಲ್ಲ. ಅದು ಯಾವ ಉಗ್ರಸೇನ ಆಗಲಿ ಯಾರೇ ಆಗಲಿ ಶ್ರೀಕೃಷ್ಣ ಏನು ಹೇಳ್ತಾನೋ ಅದರ ಸರಿಯಾಗಿ ಇಲ್ಲಿ ಪಾಂಡವರು ಕೂಡ, ಸೊ ಇನ್ನು ಮುಂದಕ್ಕೆ ಬರುವಂಥದ್ದು ಪಾಂಡವರ ಕಥೆಗಳು, ಸೊ ಅದರಲ್ಲಿ ಕೂಡ ಪಾಂಡವರು ಕೂಡ ಅಷ್ಟೇ ಶ್ರೀಕೃಷ್ಣನನ್ನು ಮೀರಿ ಯಾವುದರಲ್ಲಿ ಹೋಗುವುದಿಲ್ಲ. ಆ ರೀತಿಯಲ್ಲಿ ಈ ಮಥುರೆಯ ಜನರು ಅಂತ ಎಷ್ಟು ಸಂತೋಷದಿಂದಿದ್ದಾರೆ ಅಂತ ಹೇಳಿದರೆ ಎಲ್ಲ ಕೃಷ್ಣನ ಏನು ಮನಸ್ಸಿದೆಯೋ ಅದರ ಪ್ರಕಾರನೇ ನಡೀತಾ ಹೋಗ್ತಾ ಇದೆ. ಹರಿಂ ಪತಿಂ ಅವಾಪ್ಯ, ಭಗವಂತನನ್ನೇ ತಮ್ಮ ಒಡೆಯನನ್ನಾಗಿ ಅವಾಪ್ಯ ಪಡೆದವರು. ಪುರಾಹಿ ತಪ್ತ ಭೋಜಪತಿನ ಅಂತೇಳಿದರೆ ಮೊದಲು ಭೋಜಪತಿ ಯಾರು? ಕಂಸ, ಮಹಾದುರುಳ, ಪಾಪಿಷ್ಟ, ಅವನ ಆಡಳಿತದಲ್ಲಿ ತಪ್ತಾಹ, ಪುರ ಮೊದಲು, ತಪ್ತ ಅಂತೇಳಿದರೆ ಬಹಳ ಕಷ್ಟಪಟ್ಟಿದ್ದಾರೆ. ತಪ್ತ ಅಂದರೆ ಜೋರು ಬಿಸಿಲಿದ್ದರೆ ಅದು ಹೇಗೆ ಬಿಸಿಲು ಸುಡ್ತದೋ ತಲೆ ಒಳಗೆ ಹೋಗ್ತದೆ, ಆಮೇಲಿಂದ ಕಾಲಿನ ಒಳಗೆ, ಆಮೇಲಿಂದ ಇಡೀ ಜೀವದಲ್ಲಿ ಎಲ್ಲೆಲ್ಲ ಸುಡ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಆ ರೀತಿ ಸುಟ್ಟು ಬಿಟ್ಟಿದ್ದ ಕಂಸ ಎಲ್ಲರನ್ನೂ ಅವನ ದುರಾಡಳಿತದಿಂದಾಗಿ, ಬಹಳ ಒಂದು ಕೆಟ್ಟ ಆಡಳಿತದಿಂದಾಗಿ, ಸೊ ಅಂಥ ಕಂಸನ ದುರಾಡಳಿತದಿಂದ ತಪ್ತರಾದ ಜನರು, ಮೊದಲು ತಪ್ತರಾದ ಜನರು ಈಗ ಬಹಳ ಆಹ್ಲಾದಕರವಾದ ಆಡಳಿತದಲ್ಲಿ ಕೃಷ್ಣನ ಯಾವುದರಲ್ಲಿ ನಿರ್ದೇಶನದಲ್ಲಿ ಎಲ್ಲವೂ ಸುಸೂತ್ರವಾಗಿ ಯಾರೆಲ್ಲ ದುರುಳರಿದ್ದಾರೋ ದುಷ್ಟರು ಅವರೆಲ್ಲ ಸಂಹಾರ ಆಗಲ್ಪಟ್ಟಿದ್ದಾರೆ, ಎಲ್ಲ ಸಜ್ಜನರು ಮಾತ್ರ ಇದ್ದಾರೆ. ಅಂತಹ ಒಳ್ಳೆಯ ಜನರೊಟ್ಟಿಗೆ ಇರುವಂಥ ಸೌಭಾಗ್ಯ ಸಿಕ್ಕಿದೆ ಯಾರಿಗೆ? ಮಥುರಾ ಜನಗಳಿಗೆ. ಅವರೆಲ್ಲ ಮೊದಲು ಭೋಜಪತಿನ ತಪ್ತ, ಮೊದಲು ಬಹಳ ಕಷ್ಟಪಟ್ಟಿದ್ದಾರೆ, ಈಗ ಮುಮುದುಹು ನಿತಾಂತಂ, ಈಗ ಬಹಳಷ್ಟು ಸಂತೋಷ, ಬಹಳ ಖುಷಿಯಿಂದ ಇದ್ದಾರೆ. ನಿತಾಂತಂ ಅಂದರೆ ಬಹಳವಾಗಿ, ಮುಮುದುಹು ಮೋದ ಅಂದರೆ ಸಂತೋಷ, ಮುಮುದುಹು ಅಂದರೆ ಸಂತೋಷಪಟ್ಟರು. ಕಿಂ ವಾಚ್ಯಂ ಅತ್ರ ಸುತಂ ಆಪ್ಯ ಹರಿಂ ಸ್ವಪಿತ್ರೋ ಯತ್ರ ಅಖಿಲಸ್ಯ ಸುಜನಸ್ಯ ಬಭೂವ ಮೋದಃ. ಕಿಂ ವಾಚ್ಯಂ ಅತ್ರ ಸುತಂ ಆಪ್ಯ, ಸುತಂ ಆಪ್ಯ ಅಂದರೆ ಮಗನನ್ನು ಪುನಃ ವಾಪಸ್ಸು ಪಡೆದು, ಹರಿಂ ಅಂತೇಳಿದರೆ ತಮ್ಮ ಮಗ ಭಗವಂತ, ಸೊ ಭಗವಂತನನ್ನು ಸ್ವಪಿತ್ರೋಹೋ ತನ್ನ ಪಿತೃಗಳು ಯಾರು? ದೇವಕಿ ವಸುದೇವರು. ಕಿಂ ವಾಚ್ಯಂ ಅವರ ಬಗ್ಗೆ ಏನು ಹೇಳಲಿ?
ಅವರ ಬಗ್ಗೆ ಏನು ಹೇಳಲಿ ಅಂತೇಳಿದರೆ, ಭಗವಂತನೇ ತಮ್ಮ ಮಗ ಇಷ್ಟೆಲ್ಲ ಲೀಲೆಗಳನ್ನು ತೋರಿಸಿ ಅದನ್ನು ಕೇಳಿ ಆಗಿದೆ, ನೋಡಿ ಆಗಿದೆ. ಇಲ್ಲಿ ಕಂಸಾದಿ ಆ ಎಲ್ಲ ದುರುಳರನ್ನು ನಾಶ ಮಾಡಿದ್ದು ಮಥುರೆಯ ಎಲ್ಲ ನಾಗರಿಕರು ನೋಡಿದ್ದಾರೆ, ಕೇಳಿದ್ದಾರೆ. ತಂದೆ ತಾಯಿಗಳು ಪಕ್ಕದಲ್ಲೇ ಇದ್ದಾರೆ ಜೈಲಿನಲ್ಲಿ. ಸೊ ಆ ಜೈಲಿನಲ್ಲಿ ಇದ್ದು ಎಲ್ಲ ಕೇಳಿದ್ದಾರೆ, ಕೇಳಿದವರು. ಸೊ ಅವರು ಎಷ್ಟು ಖುಷಿಯಲ್ಲಿದ್ದಾರೆ ಅಂತ ಹೇಳಿದರೆ, ಯತ್ರ ಅಖಿಲಸ್ಯ ಸುಜನಸ್ಯ, ಎಲ್ಲ ಜನರು, ಅಖಿಲಸ್ಯ ಅಂದರೆ ಎಲ್ಲ ಜನರು, ಸುಜನರು, ಬಭೂವ ಮೋದಃ ಅಂತೇಳಿದರೆ ಇಡೀ ಪ್ರಪಂಚಕ್ಕೆ ಸಂತೋಷ ತಂದಿದ್ದಾರೆ ಕೃಷ್ಣ ಬಲರಾಮರು ಅಂತ ಹೇಳುವಾಗ, ತಂದೆ ತಾಯಿಗಳಿಗೆ ಬಹಳ ಸಂತೋಷ ತಂದರು ಅಂತ ಪುನಃ ಹೇಳಬೇಕೇ ಅಂತ ಹೇಳ್ತಾರೆ. ಅಂದರೆ ತಂದೆ ತಾಯಿಗಳಿಗೆ ಎಷ್ಟು ಹೆಮ್ಮೆ ಆಗಲಿಕ್ಕಿಲ್ಲ, ಎಷ್ಟು ಸಂತೋಷ ಆಗಲಿಕ್ಕಿಲ್ಲ. ಅಂದರೆ ಆ ಸಂತೋಷ ಹೃದಯ ತುಂಬಿ ಬಂದು ಅಂತೇಳಿದರೆ ಆ ಒಂದು ಸದಾ ಸಿಗುವಂತಹ ಅಂಥ ನೆಮ್ಮದಿಯನ್ನು ತಂದುಕೊಟ್ಟಿದ್ದಾರೆ, ಅಂಥ ಸಂತೋಷ ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ ಕೃಷ್ಣ ಬಲರಾಮರು ದೇವಕಿ ವಸುದೇವರಿಗೆ. ಸೊ ಅವರಿಗೆ ಎಷ್ಟು ಸಂತೋಷ ಆಗಿದೆ ಅಂತೇಳಿದರೆ ಇಡೀ ಎಲ್ಲ ಜನರಿಗೂ ಸಂತೋಷ ಆಗಿದೆ ಅಂತ ಹೇಳಿದ್ಮೇಲೆ ಅವರಿಗೆ ಸಂತೋಷ ಆಗಿದೆ ಅಂತ ಹೇಳಬೇಕಾದ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ 6ನೇ ಶ್ಲೋಕಕ್ಕೆ. ಹಿಂದೆ ಕಂಸನಿಂದ ಬಹಳವಾಗಿ ನೊಂದಿದ್ದ ಪುರ ಭೋಜಪತಿನ, ಭೋಜಪತಿ ಅಂದರೆ ಕಂಸ, ಭೋಜಪತಿನ ಪುರ ಅಭಿತಪ್ತಾಹ, ಅಭಿತಪ್ತ, ಹಿ ತಪ್ತ, ಹಿ ಅಂತೇಳಿದ್ರೆ ಖಂಡಿತ ಅಂತ, ಅಭಿತಪ್ತ ಅಂದರೆ ಬಹಳವಾಗಿ ನೊಂದವರು ಅಂತ. ಒಂದು ಪುರಾಭಿತಪ್ತ ಅಂತ ಹೇಳಬೇಕು ಅಥವಾ ಪುರಾಹಿ ತಪ್ತ ಅಂತ ಹೇಳುವಂಥದ್ದು. ಸೊ ಸರ್ವೇ ಅಪಿತೆ, ಹಿಂದೆ ಕಂಸನಿಂದ ಬಹಳವಾಗಿ ನೊಂದಿದ್ದ ಮಧುರೆಯ ಜನರೆಲ್ಲ ಶ್ರೀಕೃಷ್ಣನನ್ನು ಸ್ವಾಮಿಯನ್ನಾಗಿ ಹೊಂದಿ ಹರಿಂ ಪತಿಂ ಅವಾಪ್ಯ ಬಹಳವಾಗಿ ಸಂತೋಷಿಸಿದರು. ಮುಮುದುರ್ ನಿತಾಂತಂ, ನಿತಾಂತಂ ಮುಮುದುಹು, ಬಹಳವಾಗಿ ಸಂತೋಷಿಸಿದರು. ಹೀಗೆ ಅಂದರೆ ಯತ್ರ, ಎಲ್ಲಿ, ಸಕಲ ಸಜ್ಜನರೂ ಅಂತಹ ಆನಂದ, ಎಲ್ಲರಿಗೂ ಅಂತಹ ಆನಂದ ಉಂಟಾದಾಗ ಅಖಿಲಸ್ಯ ಸುಜನಸ್ಯ ಮೋದಃ ಬಭೂವ, ಅಖಿಲಸ್ಯ ಸುಜನಸ್ಯ ಎಲ್ಲ ಜನರಿಗೂ, ಸೊ ಎಲ್ಲ ಪ್ರಪಂಚದ ಎಲ್ಲ ಜನರಿಗೂ ಮೋದಃ ಬಭೂವ ಭಾಳಷ್ಟು ಸಂತೋಷ ಆಗಿದೆ ಅಂತ ಹೇಳುವಾಗ, ಅಂಥ ಹರಿಯನ್ನೇ, ಅಂಥ ಭಗವಂತನನ್ನೇ ಮಗನನ್ನಾಗಿ ಪಡೆದ ಆ ತಂದೆ ತಾಯಿಗಳ ಆನಂದವನ್ನು ಏನಂತ ಹೇಳಲಿ. ಕಿಂ ವಾಚ್ಯಂ, ಯತ್ರ ಅಂತೇಳಿದರೆ ಎಲ್ಲರಿಗೂ ಸಂತೋಷ, ಎಲ್ಲರಿಗೂ ಒಂದು ಏನಂತ ಹೇಳಿದರೆ ಆಹ್ಲಾದಕರವಾದ ವಾತಾವರಣವನ್ನು ತಂದುಕೊಟ್ಟ ಕೃಷ್ಣ ಬಲರಾಮರು ಅಂತೇಳಿದರೆ ತಂದೆ ತಾಯಿಗಳಿಗೆ ಎಂತಹ ಒಂದು ಹೆಮ್ಮೆಯನ್ನು, ಎಂಥ ಒಂದು ಸೌಭಾಗ್ಯವನ್ನು, ಎಂಥ ಒಂದು ಸಂತೋಷವನ್ನು ತಂದುಕೊಟ್ಟಿದ್ದಾರೆ ಅಂತ. ಕಿಂ ವಾಚ್ಯಂ, ಯಾವ ಶಬ್ದಗಳಿಂದ ಹೇಳಲಿ ಅಂತ ಹೇಳ್ತಾ ಇದ್ದಾರೆ. ರಾಮರಾಜ್ಯದಲ್ಲಿ ಜನತೆಗಾದ ಅನುಭವ ಈಗ ಕೃಷ್ಣ ಪಾಲಿತವಾದ ಈ ಮಥುರಾ ರಾಜ್ಯದ ಜನತೆಗೂ ಲಭಿಸಿತು ಎಂದು ಭಾವ ಅಂತ ಹೇಳ್ತಾರೆ ಪ್ರಭಂಜನಾಚಾರ್ಯರು. ಸೊ ಅಲ್ಲಿಗೆ ಈ 6ನೇ ಶ್ಲೋಕ ಮುಗಿತು. 7ನೇ ಶ್ಲೋಕ ಬೈಲಾರೆ. ಕೃಷ್ಣಾಶ್ರಯೋ ವಸತಿ ಯತ್ರ ಜನೋಪಿ ತತ್ರ ವೃದ್ಧಿರ್ಭವೇತ್ ಕಿಂ ರಮಾಧಿಪತೇರ್ನಿವಾಸೇ ವೃಂದಾವನಂ ಯದಿವಾಸತ ಆಸ ಸದ್ಯಂ ಮಹೇಂದ್ರ ಸದ್ಮ ಸದೃಶಂ ಕಿಮು ತತ್ರ ಕುರ್ಯಾ. 7ನೇ ಶ್ಲೋಕ. ಯಾವ ದೇಶದಲ್ಲಿ ಶ್ರೀಕೃಷ್ಣನೇ ಆಶ್ರಯನಾಗಿ ಉಳ್ಳ ಜನರು ವಾಸ ಮಾಡುತ್ತಾರೋ ಅಂಥ ದೇಶದಲ್ಲಿ ಎಲ್ಲಾ ಸಂಪತ್ತುಗಳ ಸಮೃದ್ಧಿಯು ಹೇರಳವಾಗಿ ಆಗುವುದು. ಹೀಗಿರಬೇಕಾದ್ರೆ ಸರ್ವ ಸಂಪತ್ತಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿಗೂ ಮುಖ್ಯ ಸ್ವಾಮಿಯಾದ ಶ್ರೀಕೃಷ್ಣನ ವಾಸಸ್ಥಾನದಲ್ಲಿ ವೃದ್ಧಿ ಆಗಬೇಕೆಂದು ಬೇರೆ ಹೇಳಬೇಕಾಗಿಲ್ಲ. ವೃಂದಾವನು ಯಾವ ಶ್ರೀಕೃಷ್ಣನ ಅಧಿಷ್ಠಾನದಿಂದ ಚೆನ್ನಾಗಿ ಮಹೇಂದ್ರ ಸಂಬಂಧಿಯಾದ ಮನೆಗೆ ಅಂದ್ರೆ ಸ್ವರ್ಗಲೋಕಕ್ಕೆ ಸದೃಶವಾಯಿತೋ ಅಂಥ ಮಧುರಾ ಪಟ್ಟಣದಲ್ಲಿ ಸಂಪದ ವೃದ್ಧಿ ಆಯಿತೆಂದು ಬೇರೆ ಹೇಳಬೇಕಾಗಿಲ್ಲ. ಕೃಷ್ಣಾಶ್ರಯೋ ವಸತಿ ಯತ್ರ ಜನೋಪಿ ತತ್ರ ವೃದ್ಧಿರ್ಭವೇತ್ ಕಿಮು ರಮಾಧಿಪತೇರ್ನಿವಾಸೇ ವೃಂದಾವನಂ ಯದಧಿವಾಸತ ಆಸ ಸದ್ರ್ಯಂ ಮಹೇಂದ್ರ ಸದ್ಮ ಸದೃಶಂ ಕಿಮು ತತ್ರ ಪುರ್ಯಾಂ.
ಕೃಷ್ಣಾಶ್ರಯೋ ವಸತಿ ಯತ್ರ ಜನೋಪಿ ತತ್ರ ವೃದ್ಧಿರ್ಭವೇತ್ ಕಿಮು ರಮಾಧಿವಾಸೆ ರಮಾಧಿಪತೇರ್ನಿವಾಸೆ. ಭಗವಂತ ಕೃಷ್ಣ ಅಂದರೆ ರಮಾಧಿಪತಿ, ಲಕ್ಷ್ಮೀಪತಿ, ರಮಾಪತಿ ಅಂದರೆ ಕೃಷ್ಣ. ಸೊ ಲಕ್ಷ್ಮೀಪತಿ, ಲಕ್ಷ್ಮಿ ಅಂದರೆ ಏನು? ಸಂಪತ್ತಿನ ಅಭಿಮಾನಿನಿ ಅಂತ ಹೇಳಿದರೆ ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಎಲ್ಲಿ ನಾರಾಯಣನಿದ್ದಾನೋ ಅಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ ಅಂತೇಳಿದರೆ ಲಕ್ಷ್ಮೀದೇವಿ ಮತ್ತು ನಾರಾಯಣ ಅವರು ಬೇರೆ ಆಗುವುದಂತಲೇ ಇಲ್ಲ ಅಂತೇಳಿದರೆ ಸದಾ ಜೊತೆಗೆ ಇರುವವರು. ಅವರು ಸದಾ ಅವಿಯೋಗ ಸಂಬಂಧ, ಅದು ಸದಾ ಅವಿಯೋಗಿನಿ ಯಾರು? ಲಕ್ಷ್ಮೀದೇವಿ. ಸೊ ಎಲ್ಲಿ ಲಕ್ಷ್ಮೀದೇವಿ ಇದ್ದಾಳೋ ಅಂದರೆ ಅಲ್ಲಿ ಎಲ್ಲಿ ಶ್ರೀಕೃಷ್ಣ ಇದ್ದಾನೋ ಅಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ ಅಂತೇಳಿದರೆ ಎಲ್ಲಿ ಶ್ರೀಕೃಷ್ಣ ಇದ್ದಾನೋ ಲಕ್ಷ್ಮೀದೇವಿ ಇರುವ ಕಾರಣ ಅವಳು ಸಂಪತ್ತಿನ ಅಭಿಮಾನಿಯಾದ ಕಾರಣ ಆದ್ದರಿಂದ ಅಲ್ಲಿ ಎಲ್ಲಿ ಭಗವಂತ ಇದ್ದಾನೋ ಅಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಎಲ್ಲ ಸಂಪತ್ತು ಅಲ್ಲಿ ಸಮೃದ್ಧವಾಗಿ ಇದೆ ಅಂತ ಹೇಳಬೇಕಾದ್ದೇ ಇಲ್ಲ. ಸೊ ಯತ್ರ ಎಲ್ಲಿ ಕೃಷ್ಣಾಶ್ರಯೋ ವಸತಿ ಅಂತೇಳಿದರೆ ಕೃಷ್ಣನ ಆಶ್ರಯ ಸಿಗುತ್ತೋ, ಯತ್ರ ಕೃಷ್ಣ ಆಶ್ರಯ ವಸತಿ, ಎಲ್ಲಿ ಕೃಷ್ಣ ಬಲರಾಮರು, ಎಲ್ಲಿ ಭಗವಂತ ಶ್ರೀಕೃಷ್ಣ ವಾಸ ಮಾಡ್ತಾರೋ ಅಲ್ಲಿ ಲಕ್ಷ್ಮೀದೇವಿ ಕೂಡ ಇದ್ದಾಳೆ ಅಂತೇಳಿದರೆ ಅಲ್ಲಿ ಸಂಪತ್ತು, ಆ ಭೂಮಿ ಸಂಪತ್ತು ಭರಿತವಾಗಿದೆ ಅಂತ ಆಗಿ ಹೋಯಿತು. ಯತ್ರ ಕೃಷ್ಣಾಶ್ರಯೋ ವಸತಿ ರಮಾಧಿಪತೇರ್ನಿವಾಸೆ, ರಮಾಧಿಪತಿ ಲಕ್ಷ್ಮೀದೇವಿಯ ಪತಿ. ಸೊ ಸಂಪತ್ತಿನ ಅಭಿಮಾನಿ ಆದ ಲಕ್ಷ್ಮೀದೇವಿಯ ಪತಿ ಎಲ್ಲಿ ಇದ್ದಾರೋ ಅಲ್ಲಿ ಸಂಪತ್ತು ಬೇಕಾದಷ್ಟು ಇದೆ ಅನ್ನುವಂಥದ್ದು. ಸೊ ಜನೋಪಿ ತತ್ರ, ಅಲ್ಲಿ ಎಲ್ಲಿ ಭಗವಂತ ಇದ್ದಾನೋ ಅಲ್ಲಿ ಜನರು ಕೂಡ ಜನೋಪಿ ತತ್ರ ವೃದ್ಧಿರ್ಭವೇತ್ ಅಂತೇಳಿದರೆ ಎಲ್ಲ ಥರದ ಸಂತೋಷಗಳು, ಎಲ್ಲ ಥರದ ಸಂಪತ್ತುಗಳು. ಸೊ ಯಾವುದಕ್ಕೂ ಕಡಿಮೆ ಇಲ್ಲ. ರಾಮರಾಜ್ಯ ಅಂತೇಳಿದರೆ ಯಾವುದಕ್ಕೂ ಕಡಿಮೆ ಇಲ್ಲ. ಹಾಗೆ ಕೃಷ್ಣ ರಾಜ್ಯ ಅಂತೇಳಿದರೆ ಎಲ್ಲಿ ಭಗವಂತ ಇರ್ತಾನೋ ಅಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ವೃದ್ಧಿರ್ಭವೇತ್ ಕಿಮು ವೃದ್ಧಿರ್ಭವೇತ್, ಎಂಥ ವೃದ್ಧಿಯಾಗ್ತದೆ ಅಂತ ಅದಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಕಾಲಿಟ್ಟ ಜಾಗ ಅಕ್ರೂರ ಅದನ್ನು ಹೇಳ್ತಾನೆ. ಅಕ್ರೂರ ಆ ಜಾಗ ನೋಡಿಯೇ ಆ ಜಾಗದಲ್ಲಿ ಕೃಷ್ಣ ಇಟ್ಟ ಏನದು ಕೃಷ್ಣನ ಪಾದದಲ್ಲಿರುವಂತಹ ಆ ಯಾವುದು ಶಂಖ ಚಕ್ರಾದಿ ಆ ಅಂಕಿತಗಳು ಆ ಭೂಮಿ ಮೇಲೆ ಬಿದ್ದು ಅಂಥ ಪಾವನ ಭೂಮಿಯಲ್ಲಿ ಹೊರಳಾಡಿದ್ದಾನೆ ಅಕ್ರೂರ. ಸೊ ಅಂತಹ ಕೃಷ್ಣ ಇರುವಂಥ ಜಾಗ ಎಲ್ಲ ಸಂಪತ್ತುಗಳಿಂದ ತುಂಬಿ ಅದು ಏನು ಸಮೃದ್ಧವಾಗಿರುವಂಥದ್ದು. ಸೊ ವೃಂದಾವನಂ, ಆ ವೃಂದಾವನದಲ್ಲಿ ಕೃಷ್ಣ ಓಡಾಡಿ ಆ ವೃಂದಾವನದಲ್ಲಿ ವಾಸ ಮಾಡಿ ಆ ನಂದಗೋಕುಲದಲ್ಲಿ ವಾಸ ಮಾಡಿಬಿಟ್ಟು ವೃಂದಾವನಂ ಯದಧಿವಾಸ ಯತ್ ಅಧಿವಾಸತ, ಯಾವ ಶ್ರೀಕೃಷ್ಣ ಲಕ್ಷ್ಮೀಪತಿಯ ಅಧಿವಾಸತ ಅಲ್ಲಿ ವಾಸ ಮಾಡಿಕೊಂಡಿದ್ದಾರೆ ಕೃಷ್ಣ. ಎಲ್ಲಿ? ವೃಂದಾವನದಲ್ಲಿ ಅಂತೇಳಿದರೆ ಮಥುರೆಗೆ ಬರುವಷ್ಟು ದಿನ ಕೂಡ ವೃಂದಾವನದಲ್ಲೇ ಇದ್ದದ್ದು, ನಂದಗೋಕುಲದಲ್ಲೇ ಇದ್ದದ್ದು. ಅಂತಹ ವೃಂದಾವನ ಯಾವ ಥರ ಆಯಿತು ಅಂತ ಹೇಳಿದರೆ ಮಾಹೇಂದ್ರ ಸದ್ಮ ಸದೃಶಂ, ಮಾಹೇಂದ್ರ ಸದ್ಮ, ಮಾಹೇಂದ್ರ ಅಂದರೆ ಇವನು ಯಾರು? ದೇವೇಂದ್ರ, ಮಹೇಂದ್ರ. ಸೊ ದೇವೇಂದ್ರನ ಸದ್ಮ ಅಂತ ಹೇಳಿದರೆ ಮನೆ. ಸೊ ದೇವೇಂದ್ರನ ಮನೆ ಅಂದರೆ ಯಾವುದು? ದೇವಲೋಕ. ದೇವಲೋಕ ಸದೃಶಂ, ದೇವಲೋಕ ಸದೃಶ, ದೇವಲೋಕದಲ್ಲಿ ಹೇಗೆ ಎಲ್ಲ ಸಂಪತ್ತು ಹೇರಳವಾಗಿ ಇರ್ತದೋ ಹಾಗೆ ಆ ವೃಂದಾವನದಲ್ಲಿ ಕೂಡ ಭಗವಂತ ವಾಸ ಮಾಡಿದ ಕಾರಣ ಆ ವೃಂದಾವನದಲ್ಲಿ ಯತ್ ಅಧಿವಾಸತ ಆಸ ಸದ್ರ್ಯಕ್, ಆಸ ಸದ್ರ್ಯಕ್ ಅಂತ ಹೇಳಿದರೆ ಆಸ ಆಗಿತ್ತು, ಸದ್ರ್ಯಕ್ ಅಂತ ಹೇಳಿದರೆ ಚೆನ್ನಾಗಿ, ಅಂದರೆ ಚೆನ್ನಾಗಿ ಏನಾಗಿತ್ತು? ಸಮ್ಯಕ್. ಸದ್ರಕ್ ಅಂದರೆ ಸಮ್ಯಕ್ ಚೆನ್ನಾಗಿ ಏನಾಗಿತ್ತು? ಅರೆ ದೇವಲೋಕದಾಗೆ ಆಗಿತ್ತು. ಯಾವುದು? ವೃಂದಾವನಂ ಯಾವ ಭಗವಂತನ ಅಧಿವಾಸದಿಂದಾಗಿ
ಆಸ ಸದ್ರಕ್ ಆಗಿತ್ತು ಏನು ಅಂತ, ಸದ್ರಕ್ ಚೆನ್ನಾಗಿ, ಏನು ಚೆನ್ನಾಗಿ, ಮಹೇಂದ್ರ ಸದ್ಮ ಸದೃಶಂ ದೇವಲೋಕ, ದೇವ ಅಂದರೆ ದೇವತೆಗಳ ಅಧಿಪತಿ ಯಾರು? ಮಹೇಂದ್ರ, ದೇವೇಂದ್ರ, ದೇವೇಂದ್ರನ ಸದ್ಮ ಅಂದರೆ ದೇವಲೋಕ, ಆ ದೇವಲೋಕ ಸದೃಶಂ ದೇವಲೋಕ ಸದೃಶ ಆಗಿತ್ತು ಈ ವೃಂದಾವನ. ಸೊ ವೃಂದಾವನಂ ಯತ್ ಅಧಿವಾಸತಃ ಆಸ ಸದ್ರಕ್ ಮಹೇಂದ್ರ ಸದ್ಮ ಸದೃಶಂ ಕಿಮು ತತ್ರ ಪುರಿಯಾಂ. ಸೊ ಇದೆಲ್ಲ ಆಗಿರೋದೇ ವಿಷಯ. ಈಗ ಮಥುರೆ ಕೂಡ ತತ್ರ ಪುರಿಯಾಮ್ ಅಂದರೆ ಈಗ ಎಲ್ಲಿ ಭಗವಂತ ಇದ್ದಾನೆ? ಮಥುರೆಯಲ್ಲಿ. ಸೊ ಮಥುರೆಯಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿದರೆ ಪುರಿಯಾಮ್ ಪುರಿಯಲ್ಲಿ, ಪುರಿ ಅಂದರೆ ಮಥುರಾಪುರಿ, ಮಥುರಾಪುರಿಯಲ್ಲಿ ಭಗವಂತ ಈಗ ಇದ್ದಾನೆ. ಮಥುರಾಪುರಿ ಕೂಡ ಕಿಮು ತತ್ರ, ಅರೆ ಮಥುರೆಯಲ್ಲಿ ಏನಂತೆ? ಅರೆ ಮಧುರೆಯಲ್ಲಿ ಕೂಡ ಹಾಗಾದರೆ ವೃಂದಾವನ ಏನಾಗಿದೆ? ಮಹೇಂದ್ರ ಸದ್ಮ ಸದೃಶಂ ದೇವಲೋಕದ ಹಾಗೆ ಆಗಿದೆ ಅಂತೇಳಿದರೆ ಎಲ್ಲಿ ಭಗವಂತ ಇರ್ತಾನೋ ಅದೆಲ್ಲ ಲಕ್ಷ್ಮೀದೇವಿಯ ಸನ್ನಿಧಾನ ಆಗಿರುವಂತಹ ಕಾರಣ ಅಂತೇಳಿದರೆ ಅಲ್ಲಿ ಲಕ್ಷ್ಮೀದೇವಿ ಪೂರ್ತಿ ತೃಪ್ತಿಯಿಂದ ಸಂತೋಷದಿಂದ ವಾಸ ಮಾಡ್ತಾಳೆ ಅಂತ ಹೇಳಿದ್ರೆ ಆ ಜಾಗ ಎಲ್ಲವೂ ಕೂಡ ಸಮೃದ್ಧಿಯಿಂದ ತುಂಬಿ ತುಳುಕುತ್ತಾ ಇರುತ್ತದೆ. ಈಗ ಯಾವ ಜಾಗ ತುಂಬಿ ತುಳುಕುತ್ತಾ ಇದೆ? ಮಥುರಾಪುರಿ ಅಂತ. ಕಿಮು ಅಂತ ಇದನ್ನು ಹೇಳಬೇಕಾ? ಇದನ್ನು ಹೇಳೋದು ಬೇಡ ಅಂತ ಹೇಳಿದರೆ ಮಥುರಾಪುರಿ ಕೂಡ ಈಗ ಸಮೃದ್ಧವಾಗಿ ತುಂಬಿ ತುಳುಕುತ್ತಾ ಇದೆ ಅನ್ನುವಂಥದ್ದು ಇದಕ್ಕೆ ಕೃಷ್ಣಾಶ್ರಯೋ, ಕೃಷ್ಣನ ಆಶ್ರಯಿಸಿದ ಜನ ನೆಲೆಸಿರುವಲ್ಲಿ, ಕೃಷ್ಣನನ್ನು ಆಶ್ರಯಿಸಿದ ಜನ ನೆಲೆಸಿರುವಲ್ಲಿಯೇ ಸಮೃದ್ಧಿ ಒದಗುತ್ತದೆ. ಯಾಕಂತೇಳಿದರೆ ಇನ್ನು ರಮಾಪತಿಯಾದ ಆ ಕೃಷ್ಣನ ವಾಸಸ್ಥಾನದಲ್ಲಿ, ಸೊ ಇದರಲ್ಲಿ ಇನ್ನೂ ಒಂದು ಅರ್ಥ ಹೇಳಿದರು. ಏನಂತ ಹೇಳಿದರೆ ಕೃಷ್ಣಾಶ್ರಯೋ ವಸತಿ ಅಂತ ಹೇಳಿದರೆ ಯಾವ ಜನರಿಗೆ ಕೃಷ್ಣನ ಆಶ್ರಯ ದೊರೆತಿದೆಯೋ, ಯಾರು ಭಗವಂತನ ಭಕ್ತಿ ಮಾಡ್ತಾರೋ ಅವರಿರುವಲ್ಲೇ ಸಮೃದ್ಧಿ ಬೇಕಾದಷ್ಟು ಇರ್ತದೆ. ಆ ವೃಂದಾವನದಲ್ಲಿ ಕೃಷ್ಣನು ವಾಸ ಮಾಡಿದ ಕಾರಣ ದೇವಲೋಕದ ಥರ ಆಗಿದೆ. ಈಗ ಮಥುರಾಪುರಿಯಲ್ಲಿ ಅದೇ ದೇವಲೋಕದ ಥರ ಸಮೃದ್ಧಿ ಬಂದಿದೆ ಅನ್ನುವಂಥದ್ದು ಪುನಃ ಹೇಳಬೇಕಾ? ಶ್ರೀಕೃಷ್ಣನು ಆಶ್ರಯಿಸಿದ ಜನ ನೆಲೆಸಿರುವಲ್ಲಿಯೇ ಸಮೃದ್ಧಿ ಒದಗುವಾಗ ಇನ್ನು ರಮಾಪತಿಯಾದ ಆ ಕೃಷ್ಣನ ವಾಸಸ್ಥಾನದಲ್ಲಿ ಹೇಳುವುದೇನಿದೆ? ಅವನು ನೆಲೆಸಿದ್ದರಿಂದಾಗಿ ವೃಂದಾವನದಂತಹ ವನವೇ ಇಂದ್ರಪುರಿಯಂತೆ ವಿಶೇಷವಾಗಿ ಕಂಗೊಳಿಸಿದಾಗ ವೃಂದಾವನದಂತಹ ವನವೇ ಇಂದ್ರಪುರಿ, ವೃಂದಾವನದಂತಹ ವನವೇ ಅಥವಾ ನಂದಗೋಕುಲವೇ ಇಂದ್ರಪುರಿಯಂತೆ ದೇವೇಂದ್ರ ಸದ್ಮ ದೇವಲೋಕದಂತೆ ವಿಶೇಷವಾಗಿ ಕಂಗೊಳಿಸಿದಾಗ ಇನ್ನು ಮಥುರಾ ಪಟ್ಟಣದಲ್ಲಿ ಹೇಳಬೇಕಾ ಎಷ್ಟು ಸಮೃದ್ಧಿಯಾಗಿದೆ, ಎಂಥ ಸಂಪತ್ತೆಲ್ಲ ಬಂದು ಕೂಡಿಕೊಂಡಿದೆ. ಕೃಷ್ಣ ಬಂದಿದ್ದಾನೆ ಅಂತ ಹೇಳಿದ ಕೂಡಲೇ ಲಕ್ಷ್ಮಿ ಬಂದಾಯಿತು, ಸಮೃದ್ಧಿ ಬಂದಾಯಿತು ಅನ್ನುವಂಥದ್ದು ಈ 7ನೇ ಶ್ಲೋಕ. 8ನೇ ಶ್ಲೋಕವೇಲಾರೆ ಏನಾದಿವಾಸಮೃಷಭೋ ಜಗತಾಂ ವಿಧತ್ತೆ ವಿಷ್ಣುಸ್ತತೋ ಜೀವರತಾ ಸದನೇ ವಿಧಾತು ತಸ್ಮಾತ್ ಪ್ರಭೋರ್ನಿವಸನಾನ್ ಮಧುರಾಪುರಿ ಸಾ ಶಶ್ವತ್ ಸಮೃದ್ಧ ಜನ ಸಂಕುಲಿತಾ ಬಭುವ. 8ನೇ ಶ್ಲೋಕ. ಯಾವ ಕಾರಣದಿಂದ ಬ್ರಹ್ಮಾದಿ ಜಗತ್ತುಗಳಿಗೆ ಸ್ವಾಮಿಯಾದ ಶ್ರೀಹರಿಯು ಬ್ರಹ್ಮನ ಸ್ಥಾನವಾದ ಸತ್ಯಲೋಕದಲ್ಲಿ ಮುಖ್ಯವಾಗಿ ಆವಾಸ ಮಾಡುತ್ತಾನೋ ಅದೇ ಕಾರಣಕ್ಕೆ ಸತ್ಯಲೋಕವು ಎಲ್ಲ ಲೋಕಗಳಲ್ಲಿ ಪ್ರಸಿದ್ಧವು ಅಂತ ಶ್ರೇಷ್ಠವಾಗಿದೆ. ಸತ್ಯಲೋಕವೇ ಶ್ರೇಷ್ಠವು ಅಂತ ಪ್ರಸಿದ್ಧವಾಗಿದೆ. ಆದ ಕಾರಣ ಶ್ರೀಹರಿಯ ಆವಾಸದಿಂದ ಆ ಮಧುರಾ ಪಟ್ಟಣವು ಯಾವಾಗಲೂ ಸಂಪತ್ತಿಂದ ಸಮೃದ್ಧರಾದ ಜನರಿಂದ ನಿಬಿಡವಾದುದಂತೆ ಆಯಿತು. ಏನಾಧಿವಾಸಂ ವೃಷಭೋ ಜಗತಾಂ ವಿಧತ್ತೆ ವಿಷ್ಣುಸ್ತತೋ ಹಿ ವರತಾ ಸದನೇ ವಿಧಾತುಃ ತಸ್ಮಾತ್ ಪ್ರಭೋ ನಿವಸನಾತ್ ಮಥುರಾಪುರಿ ಸಾ ಶಶ್ವತ್ ಸಮೃದ್ಧ ಜನ ಸಂಕುಲಿತ ಬಭೂವ. ಏನ ಯಾವ ಕಾರಣದಿಂದ, ಏನ ಯಹ ಅಂದರೆ ಯಾರು,
ಸೊ ಏನ ಯಾವ ಕಾರಣದಿಂದ, ಅಧಿವಾಸಂ ಜಗತಾಂ ಋಷಭೋ ವಿಧತ್ತೆ ವಿಷ್ಣು, ವಿಧತ್ತೆ ಅಧಿವಾಸಂ, ವಿಧತ್ತೆ ಅಂತ ಹೇಳಿದರೆ ವಿಧಾತ. ಸೊ ವಿಧಾತು ಸಾಧನೆ ಅಂತ ಕೆಳಗೆ ಕೊಟ್ಟಿದ್ದಾರೆ. ವಿಧಾತು ಸಾಧನೆ ಅಂತ ಹೇಳಿದರೆ ಬ್ರಹ್ಮಲೋಕ, ವಿಧಾತು ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮದೇವರ, ವಿಧಾತೃ, ಧಾತ, ವಿಧಾತ, ವಿಧಾತೃ ಎಲ್ಲ ಒಂದೇ ಶಬ್ದ. ಸೊ ವಿಧಾತು ಅಂದರೆ ಪಂಚಮಿ ವಿಭಕ್ತಿ. ಸೊ ವಿಧಾತು ಸಾಧನೆ ಅಂತೇಳಿದರೆ ಚತುರ್ಮುಖ ಬ್ರಹ್ಮದೇವರ ಲೋಕ ಯಾವುದು? ಸತ್ಯಲೋಕ. ಈ ಸತ್ಯಲೋಕ ವರತ ಅಂತೇಳಿದರೆ ಬಹಳ ಶ್ರೇಷ್ಠವಾದ ಲೋಕ. ಸತ್ಯಲೋಕ ಅಂತೇಳಿದರೆ ಬಹಳ ಶ್ರೇಷ್ಠವಾದ ಲೋಕ ಅಂತೇಳಿದರೆ ಯಾವ ಕಾರಣ? ಸೊ ವಿಧತ್ತೆ ಅಧಿವಾಸ ಜಗತಾಂ ಋಷಭೋ, ಜಗತಾಂ ಋಷಭೋ ಜಗತ್ತಿನ ಒಡೆಯ. ಋಷಭ ಅಂತೇಳಿದರೆ, ಋಷಭ ಅಂತೇಳಿದರೆ ಪುರುಷ, ವೃಷಭ ಅಂತೇಳಿದರೆ ಪುರುಷರಲ್ಲೆಲ್ಲ ಶ್ರೇಷ್ಠ ಅಂತ. ಜಗತಾಂ ಋಷಭೋ ಅಂತೇಳಿದರೆ ಸರ್ವೋತ್ತಮ, ಇಡೀ ಜಗತ್ತಿನಲ್ಲಿ ಪುರುಷೋತ್ತಮ ಯಾರು? ಭಗವಂತ. ಸರ್ವೋತ್ತಮನಾದ ಭಗವಂತ ಜಗತಾಂ ಋಷಭೋ ವಿಶ್ವಪತಿ. ಜಗತಾಂ ಋಷಭೋ ಅಂದರೆ ವಿಶ್ವಪತಿ, ಇಡೀ ಪ್ರಪಂಚದಲ್ಲಿ ಪ್ರಪಂಚದ ಒಡೆಯ. ವಿಧತ್ತೆ ಅಧಿವಾಸ, ವಿಧತ್ತೆ ಅಧಿವಾಸ ಅಂತೇಳಿದರೆ ಬ್ರಹ್ಮದೇವರ ಸದನ, ಅದು ವಿಧಾತು ಸದನ. ಸೊ ಅಧಿವಾಸಂ ವಿಧತ್ತೆ. ಸೊ ವಿಧತ್ತೆ ಅಧಿವಾಸಂ ಅಂತೇಳಿದರೆ, ಅಧಿವಾಸಂ ಅಂತೇಳಿದರೆ ವಾಸ ಮಾಡೋದು. ವಾಸ ಮಾಡೋದಕ್ಕೆ ವಾಸ ಅಂತ ಅಷ್ಟೇ ಸಾಕು. ಅಧಿವಾಸ ಅಂತ ಯಾಕೆ ಅಂತೇಳಿದರೆ ಬ್ರಹ್ಮದೇವರು, ಭಗವಂತ, ಮಹಾವಿಷ್ಣು ಇವರೆಲ್ಲ ವಾಸ ಮಾಡೋದು ಅಂತೇಳಿದರೆ ಅದಕ್ಕೆ ಅಧಿವಾಸ ಅಂತೇಳಿದರೆ ಅದು ಸಾಮಾನ್ಯದ ವಾಸ ಅಲ್ಲ. ಅಂದರೆ ಭಗವಂತನೇ ಅಲ್ಲಿ ವಾಸವಾಗಿದ್ದಾನೆ. ಎಲ್ಲಿ? ಆ ಸತ್ಯಲೋಕದಲ್ಲಿ. ಸೊ ಆ ಸತ್ಯಲೋಕದಲ್ಲಿ ಭಗವಂತನೇ ವಿಧತ್ತೆ, ಭಗವಂತನೇ ಅದನ್ನು ಧರಿಸಿದ್ದಾನೆ, ಭಗವಂತನೇ ಅದನ್ನು ಕಂಗೊಳಿಸುವಂತೆ ಮಾಡಿದ್ದಾನೆ. ಯಾವುದನ್ನು? ಆ ಸತ್ಯಲೋಕವನ್ನು. ಸೊ ಆ ಭಗವಂತನ ಆಶ್ರಯದಿಂದಾಗಿ ಏನಾಯಿತು? ಆ ಸತ್ಯಲೋಕ ಅನ್ನುವಂಥದ್ದು. ಸೊ ಅಧಿವಾಸಂ ಯಾರ್ದು? ವಿಷ್ಣು. ವಿಷ್ಣು ಅಂತ ಹೇಳಿದ್ರೆ ಜಗತಾಂ ಋಷಭ ವಿಷ್ಣು ಅಂದರೆ ವಿಶ್ವಪತಿಯಾದ, ಪ್ರಪಂಚಕ್ಕೆ ಒಡೆಯನಾದ ಭಗವಂತನ ಆಶ್ರಯ. ಆ ಚತುರ್ಮುಖ ಬ್ರಹ್ಮನ ಯಾವುದು? ಆ ಲೋಕ, ಸತ್ಯಲೋಕಕ್ಕೆ ಇರುವ ಕಾರಣ ಅದೇನಾಯಿತು? ತಥೋಹಿ ವರತ. ಆದ್ದರಿಂದ ಅದು ಸರ್ವಶ್ರೇಷ್ಠವಾದ ಲೋಕ ಅಂತ ಪ್ರಸಿದ್ಧಿ ಪಡೆದಿದೆ. ಯಾವುದು? ಸತ್ಯಲೋಕ. ತಸ್ಮಾತ್ ಹಾಗೇನೆ, ಆ ಕಾರಣದಿಂದ, ಆದ್ದರಿಂದ ಪ್ರಭೋಹ ನಿವಸನಾತ್. ಈಗ ಆ ಭಗವಂತ ಎಲ್ಲಿದ್ದಾರೆ? ಈಗ ಮನುಷ್ಯಾವತಾರ ತಗೊಂಡು ಈಗ ಎಲ್ಲಿದ್ದಾರೆ ಅಂತೇಳಿದರೆ ಮಥುರಾಪುರಿಯಲ್ಲಿದ್ದಾರೆ. ತಸ್ಮಾತ್ ಪ್ರಭೋಹ ನಿವಸನಾತ್. ಪ್ರಭು ಅಲ್ಲಿ ಇದ್ದಾರೆ. ಭಗವಂತ ಪ್ರಭುವಿನ, ಶ್ರೀಕೃಷ್ಣ ಪರಮಾತ್ಮನ ಆ ಕಾಲಿನ ರಜ ಅಂದರೆ ಧೂಳು ಈಗ ಎಲ್ಲಿ ಬಿದ್ದಿದೆ? ಮಥುರಾಪುರಿಯಲ್ಲಿ ಬಿದ್ದಿದೆ ಅಂತ ಹೇಳಿದರೆ ಆ ಮಥುರಾಪುರಿದ್ದು ಆ ಶ್ರೇಷ್ಠತೆ, ಆ ಮಥುರಾಪುರಿದ್ದು ಅಲ್ಲಿರುವಂತಹ ಸತ್ಯಲೋಕದಲ್ಲಿರುವಂತಹ ಸತ್ಯದ ಜನರು, ಧರ್ಮದ ಜನರು, ಸಮೃದ್ಧಿ ಇರುವ ಜನರು, ಒಳ್ಳೆ ಮನಸ್ಸಿನ ಜನರು ಅಂತೇಳಿದರೆ ಒಳ್ಳೆ ರೀತಿಯಲ್ಲಿ ತಪಸ್ಸು ಪೂಜೆಗಳನ್ನು ಮಾಡುವಂಥ ಜನರು ಅಲ್ಲಿ ಇದ್ದಾರೆ ಅಂತ ಅದು ಹಾಗೆ ಖಂಡಿತ ಇರುವಂಥ ವಿಷಯ ಅದು. ತಸ್ಮಾತ್ ಪ್ರಭೋ ನಿವಸನಾತ್, ಭಗವಂತನ ವಾಸದಿಂದಾಗಿ, ಅದಕ್ಕೇನು ಹೇಳ್ತಾರೆ? ನಿವಸನ ಅಥವಾ ಅಧಿವಾಸ. ಅದರಿಂದಾಗಿ ಮಧುರಾಪುರಿ ಆ ಮಧುರಾಪುರಿ ಕೂಡ ಶಾಶ್ವತ ಅಂತೇಳಿದ್ರೆ ಶಾಶ್ವತವಾಗಿ ಅಂತೇಳಿದರೆ ಈಗಿನ ಸಮೃದ್ಧಿ ಅಂತೇಳಿದರೆ ಅದು ಇನ್ನು ಎಷ್ಟು ಸಮಯಕ್ಕೂ ಆ ಸಮೃದ್ಧಿ ಸಾಕು ಅಂತೇಳಿದರೆ ಮಕ್ಕಳ ಮಕ್ಕಳು ಮರಿಮಕ್ಕಳ ಕಾಲಕ್ಕೂ ಆ ಸಮೃದ್ಧಿ ಸಾಕು, ಅಷ್ಟು ಸಮೃದ್ಧವಾಗಿ ಬಿಟ್ಟಿದೆ. ಶಾಶ್ವತವಾದ ಏನು ಸಮೃದ್ಧಿ ಬಂದಿದೆ. ಸಮೃದ್ಧ ಜನ ಅಂತೇಳಿದರೆ ಎಲ್ಲ ರೀತಿಯ ಸಂಪತ್ತುಗಳನ್ನು ಅಂತೇಳಿದರೆ ಗುಣ ಸಂಪತ್ತು, ಅರ್ಥ ಸಂಪತ್ತು, ಸೊ ಎಲ್ಲ ರೀತಿಯ ಧರ್ಮ ಸಂಪತ್ತು, ಜ್ಞಾನ ಸಂಪತ್ತು, ಸೊ ಎಲ್ಲ ಸಂಪತ್ತುಗಳಿಂದ ಕೂಡಿದ ಜನ ಆಗಿಬಿಟ್ಟಿದ್ದಾರೆ ಮಥುರಾಪುರಿಯ ಜನರು. ಸಂಕುಲಿತ ಬಭೂವ, ಆ ಎಲ್ಲ ಸಂಪತ್ತಿಗಳಿಂದ ಸಂಕುಲಿತ ಅಂದರೆ
ಕೂಡಿದವರಾಗಿ ಸಂಕುಲ, ಕುಲ ಅಂತೇಳಿದರೆ ಒಂದು ಕುಟುಂಬ ಅಂತೇಳಿದರೆ, ಒಂದು ಕುಟುಂಬ ಅಂತೇಳಿದರೆ ಅಜ್ಜ ಅಪ್ಪ ಅಂದರೆ ಎಲ್ಲ ಇಡೀ ಎಲ್ಲ ಇರ್ತಾರೆ, ಇಡೀ ಕುಟುಂಬ ಅಂತ. ಹಾಗೆ ಕುಟುಂಬದ ಹಾಗೆ ಅಂತೇಳಿದರೆ ಕೂಡಿದವರಾಗಿ ಎಲ್ಲ ಸಮೃದ್ಧಿಗಳು ಅಲ್ಲಿ ಕೂಡಿ ಬಂದು ಬಬುವ ಅಲ್ಲಿ ಆಗಿಬಿಟ್ಟಿದೆ ಅಂತ. ಸೊ ಆ ಮಥುರಾಪುರಿ ಅನ್ನುವಂಥದ್ದು ಸಮೃದ್ಧವಾದ ಎಲ್ಲ ರೀತಿಯ ಸಮೃದ್ಧಿಯಿಂದ ಕೂಡಿದ ಜನರಿಂದ ತುಂಬಿದೆ ಅಂತೇಳಿದರೆ ಮಥುರಾಪುರಿಯ ಜನರಿಗೆ ಎಲ್ಲ ಥರದ ಸಂಪತ್ತು ಕೂಡ ಕೂಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಮಥುರಾಪುರಿಯ ವೈಭವವನ್ನು ಭಗವಂತ ಶ್ರೀಕೃಷ್ಣನ ಸನ್ನಿಧಾನ ಅಲ್ಲಿಗೆ ಬಂದದ್ರಿಂದ ಯಾವ ರೀತಿಯಲ್ಲಿ ಎಲ್ಲ ರೀತಿಯ ವೈಭವಗಳು ಆ ಮಥುರಾಪುರಿಗೆ ಬಂದವು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಈ ಶ್ಲೋಕಕ್ಕೆ. ಜಗತ್ತಿಗೆಲ್ಲ ಶ್ರೇಷ್ಠನಾದ ಜಗತಾಮೃಷಭೋ. ಸೊ ಜಗತಾಮೃಷಭೋ, ಜಗತ್ತಿಗೆಲ್ಲ ಶ್ರೇಷ್ಠನಾದ, ಜಗತ್ತಿನ ವಿಶ್ವಪತಿಯಾದ ಮಹಾವಿಷ್ಣು, ವಿಷ್ಣು ಅಂತ ಕೊಟ್ಟಿದ್ದಾರೆ. ವಿಷ್ಣು ಅಂತ ಹೇಳಿದ್ರೆ ಮಹಾವಿಷ್ಣು. ಅಧಿವಾಸಂ ವಿಧತ್ತೆ, ಅಧಿವಾಸವನ್ನು ಮಾಡಿರುವುದರಿಂದ ಅಂದರೆ ಭಗವಂತ ಮಹಾವಿಷ್ಣು ಅಲ್ಲಿ ನೆಲೆಸಿರುವುದರಿಂದ ಬ್ರಹ್ಮಲೋಕಕ್ಕೆ ಸರ್ವಶ್ರೇಷ್ಠತೆ ಲಭಿಸಿದೆ. ಭಗವಂತನ ಆಶ್ರಯ ಸಿಕ್ಕಿದೆ. ಚತುರ್ಮುಖ ಬ್ರಹ್ಮನ ಲೋಕ ಸತ್ಯಲೋಕ, ಆ ಸತ್ಯಲೋಕಕ್ಕೆ ಭಗವಂತನ ಆಶ್ರಯ ಸಿಕ್ಕಿರುವ ಕಾರಣ ಆ ಲೋಕವು ಎಲ್ಲ ಲೋಕಗಳಿಗಿಂತ ಅತಿ ಶ್ರೇಷ್ಠವಾದ ಲೋಕ ಅಂತ ಆಗಿದೆ. ಆ ಪ್ರಭುವಿನ ವಾಸದಿಂದಲೇ ತಸ್ಮಾತ್ ಪ್ರಭು ಅಂತೇಳಿದರೆ ಕೃಷ್ಣ ಪರಮಾತ್ಮನ ನಿವಸನಾತ್. ಈಗ ಆ ಕೃಷ್ಣ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದರೆ ಮಧುರಾಪುರಿಯಲ್ಲಿ. ಆ ಕೃಷ್ಣ ಭಗವಂತನ ಸನ್ನಿಧಿ ಮಧುರಾಪುರಿಗೆ ಈಗ ಸಿಕ್ಕಿರುವ ಕಾರಣ ಆ ಪ್ರಭುವಿನ ವಾಸದಿಂದಲೇ ಆ ಮಧುರಾಪುರಿಯು ಸದಾ ಶಾಶ್ವತ ಸಮೃದ್ಧರಾದ ಜನರಿಂದ ಸಮೃದ್ಧ ಜನ ಸಂಕುಲಿತ ಬಬುವ, ತುಂಬಿ ಹೋಯಿತು, ಕೂಡಿತು. ಎಲ್ಲ ಸಮೃದ್ಧಿಗಳು ಬಂದು ಅಲ್ಲಿ ಕೂಡಿದವಳಾದವು ಅಂತೇಳಿದರೆ ತುಂಬಿ ಹೋಯಿತು. ಎಲ್ಲ ಸಮೃದ್ಧಿಗಳಿಂದ ತುಂಬಿತು ಅಂತ ಹೇಳ್ಬೋದು. ಅಥವಾ ಮಧುರಾಪುರಿಯು ಎಲ್ಲ ಸಮೃದ್ಧಿ ಇರುವಂಥ ಜನರಿಂದ ತುಂಬಿ ಹೋಯಿತು ಅಂತ ಯಾವ ರೀತಿಯಲ್ಲೂ ಸಹ ಹೇಳ್ಬೋದು. ಸೊ ಬ್ರಹ್ಮಲೋಕವು 14 ಲೋಕಗಳಿಗೂ ಮಿಗಿಲೆನ್ನಿಸಿದ ಅಪೂರ್ವ ಲೋಕ ಅದು. ಅದರ ಆ ಹಿರಿಮೆಗೆ ಕಾರಣ ಅಲ್ಲಿ ಮಹಾವಿಷ್ಣು ನೆಲೆಸಿರುವುದೇ. ವಿಷ್ಣು ಅಧಿವಾಸಂ ವಿಧತ್ತೆ. ವಿಷ್ಣು ಅಂತ ಹೇಳೋದಕ್ಕೆ ಏನು ಹೇಳಿದ್ದಾರೆ? ಜಗತಾಮೃಷಭೋ, ವಿಶ್ವಪತಿಯಾದ ವಿಷ್ಣು ಅಧಿವಾಸಂ ವಿಧತ್ತೆ, ಅಲ್ಲಿ ಅಧಿವಾಸ ಮಾಡಿರುವ ಕಾರಣ ಸತ್ಯಲೋಕವು 14 ಲೋಕಗಳಲ್ಲಿ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಆ ವಿಷ್ಣುವೇ ಆದ ಕೃಷ್ಣನ ವಾಸದಿಂದಾಗಿ, ಈಗ ಕೃಷ್ಣ ಯಾರು? ಅದೇ ಮಹಾವಿಷ್ಣುವಿನ ಅವತಾರ. ಆದ್ದರಿಂದ ಆ ವಿಷ್ಣುವೇ ಆದ ಕೃಷ್ಣನ ವಾಸದಿಂದಾಗಿ ಮಥುರಾಪುರಿ ಕೂಡ ಸತ್ಯಲೋಕದಂತೆ ಸುಖ ಸಂತೋಷ ಎಲ್ಲ ರೀತಿಯ ಸಮೃದ್ಧಿಗಳಿಂದ ತುಂಬಿದ ಜನತೆಯ ನೆಲೆಯಾಯಿತು ಎಂದು ಅರ್ಥ. ಸೊ ಶ್ರೀಹರಿಯ ಭಗವಂತ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನ ಮನೆ ಎಲ್ಲಗಳಲ್ಲಿ ಕೂಡ ಇದ್ದಾಗ ಅವುಗಳಲ್ಲಿ ಸುಖ ಶಾಂತಿ ನೆಲೆಸುವುದು ಎಂದು ಭಾವ. ಕೃಷ್ಣ ನೆಲೆಸಿದ್ದರಿಂದ ಮಧುರೆಯಲ್ಲಿ ಅಂತಹ ಸಮೃದ್ಧಿ ನೆಲೆಸಿದಂತೆ ಕೃಷ್ಣಶಿಲೆಯಾದ ಸಾಲಿಗ್ರಾಮದಿಂದಾಗಿ, ಅಂದರೆ ನಾವೆಲ್ಲರೂ ಪೂಜೆ ಮಾಡ್ತೇವೆ. ಯಾವುದಕ್ಕೆ ಪೂಜೆ ಮಾಡ್ತೇವೆ? ಕೃಷ್ಣನ ಪ್ರತಿಮೆ, ಸಾಲಿಗ್ರಾಮ, ಆಮೇಲಿಂದ ಯಾವುದೆಲ್ಲ ನಿಮ್ಮ ಸುದರ್ಶನ, ಆಮೇಲಿಂದ ಸಾಲಿಗ್ರಾಮ ಆಯಿತು, ಸುದರ್ಶನ ಆಯಿತು, ಕೃಷ್ಣನ ಪ್ರತಿಮೆ ಆಯಿತು, ಅಲ್ಲಿಂದ ದ್ವಾರಕೆಯಿಂದ ಬರ್ತದಲ್ಲ, ಅದಕ್ಕೆ ಇನ್ನೊಂದು ಹೆಸರು ಉಂಟು. ಸೊ ಈ ರೀತಿ ಆಮೇಲಿಂದ ವಿಷ್ಣುಪಾದ. ಸೊ ಹೀಗೆ ಈ ಎಲ್ಲ 5 ಇಟ್ಟುಕೊಂಡು, ಅಂದರೆ ಭಗವಂತನ ಸನ್ನಿಧಾನ ನಮ್ಮ ಮನೆಯಲ್ಲೇ ಇದೆ ಅಂತ ತಿಳ್ಕೊಂಡು ನಾವೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಭಗವಂತನ ಸನ್ನಿಧಾನವನ್ನು ಪೂರ್ತಿಯಾಗಿ ಅನುಸಂಧಾನ ಮಾಡಿಕೊಂಡು ಪೂಜೆ ಮಾಡಿದಾಗ ಆ ಭಗವಂತನ ಸನ್ನಿಧಾನ ಅನ್ನುವಂಥದ್ದು ನಮ್ಮ ಮನೆಯಲ್ಲೇ ನೆಲೆಸ್ತದೆ.
ಅಂತ ಹೇಳುವಾಗ ನಮ್ಮ ಮನೆಯಲ್ಲಿಯೂ ಕೂಡ ವೈಭವ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದನ್ನು ಕೃಷ್ಣಾಮೃತ ಕೃಷ್ಣ ಇದು ಯಾವುದದು ಮಹಾರ್ಣವ. ಸೊ ಅದರ ಹೆಸರು ನೋಡಿ ಹೇಗೆ ಕೃಷ್ಣಾಮೃತ ಮಹಾರ್ಣವ, ಕೃಷ್ಣಾಮೃತ ಮಹಾರ್ಣವ. ಸೊ ಕೃಷ್ಣಾಮೃತ ಮಹಾರ್ಣವದಲ್ಲಿ ಪುನಃ ಅದನ್ನು ಕೊಟ್ಟಿದ್ದಾರೆ ಯಾರು, ಮಧ್ವರು ಅಂತ ಹೇಳಿಬಿಟ್ಟು ಅಲ್ಲಿಗೆ ಇವತ್ತಿನ ಇದನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.